ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲಕ್ಷ್ಮತೆ ಬಾಸಿದ್ದು ಕೂತ್ಕೋ. ಹೇಗಿದ್ಯಪ್ಪ? ನೀವೇ ನೋಡ್ತಿದ್ರಲ್ಲ ಲಕ್ಷ್ಮತೆ, ಸಿದ್ದೇಗೌಡರು ಯಾವಾಗ್ಲೂ ಚಂದಾಗೆ ಇರ್ತಾರೆ. ಹೀಗೆ ಚೆನ್ನಾಗಿರ್ಬೇಕಪ್ಪ ನೀನು. ನಿಮ್ ಮಗಳು ಬೈಯೋದ್ ಕಡಿಮೆ ಮಾಡಿದ್ರೆ ಇನ್ನೂ ಚಂದಾಗಿರ್ತೀನಿ ಬಿಡಿ. ಏನಂದೆ? ಏನಿಲ್ಲ ಲಕ್ಷ್ಮತೆ. ವಾ ಏನು ನಮ್ಮ ಮುದ್ದಮ್ಮ ಹಾಲು ಕುಡಿತಿದ್ದಾಳ? ಅಂಕಲ್ ಕುಡಿಯವ. ಸಿದ್ದು ಕಾಫಿ ಮಾಡ್ಕೊಂಡ್ ಬರ್ಲಪ್ಪ? ಅಯ್ಯೋ ಪರವಾಗಿಲ್ಲ ಲಕ್ಷ್ಮತೆ, ಏನ್ ಬೇಡ. ಯಾವ ಮಗಳಲ್ಲಿ ಇದ್ನೋ ಬೆಳಗಿಂದ ಬರೀ ಟೆನ್ಷನ್, ಎಲ್ಲಿ ನೋಡಿದ್ರು ಅವನೇ ಕಾಣಿಸ್ಕೊತಿದ್ದಾನೆ. ಮೇಡಮ್ ಅವ್ರು ಬಂದ್ಬಿಟ್ರು. ಭಾವನಾ ಬಾಮ್ಮ. ಸಿದ್ದುಗೆ ಕಾಫಿ ಮಾಡ್ಕೊಡಮ್ಮ. ನೀನ್ ಮಾಡೋ ಕಾಫಿ ಅವನಿಗೆ ತುಂಬಾ ಇಷ್ಟ. ಅಯ್ಯಯ್ಯೋ ಲಕ್ಷ್ಮತೆ ಬೇಡ, ಪಾಪ ಅವ್ರನ್ನ ನೋಡಿದ್ರೇನೆ ಗೊತ್ತಾಯ್ತದೆ, ಆಫೀಸಲ್ಲಿ ಕೆಲಸ ಮಾಡಿ ತುಂಬಾ ಸುಸ್ತಾಗಿರ್ತಾರೆ. ಸುಮ್ಮನೆ ಅವ್ರಿಗೆ ಕಷ್ಟ ಕೊಡೋದು ಯಾಕೆ? ಎಂತ ಒಳ್ಳೆ ಮನ್ಸು ಸಿದ್ದು ನಿಂದು. ಲಕ್ಷ್ಮತೆ ಹಾ ನಂಗೊಂದು ಒಳಿತಾ ಇದೆ, ಹೇಳ? ಹೇಳಪ್ಪ. ಲಕ್ಷ್ಮತೆ, ನಮ್ಮ ಮುದ್ದಮ್ಮ ಯಾವಾಗ್ಲೂ ಮನೇಲೇ ಇರ್ತಾಳಲ್ಲ, ಅವಳು ಯಾಕೆ ಸ್ಕೂಲ್ಗೆ ಸೇರಿಸ್ಬಾರ್ದು? ಅರೆ ಹೌದಲ್ವಾ, ನಾವ್ ಯಾರು ಇದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ನೀನ್ ಹೇಳಿದ್ದು ಸರಿಯಾಗಿದೆ ಸಿದ್ದು. ನಾನಿವತ್ತೇ ನಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ. ಹ್ಞೂ ಲಕ್ಷ್ಮತೆ, ಮಾತಾಡ್ಬಿಟ್ಟು ಹೇಳಿ. ಬೇಕಾದ್ರೆ ನಂಗೆ ಗೊತ್ತಿರೋ ಸ್ಕೂಲಲ್ಲಿ ಫೀಸ್ ಎಲ್ಲ ಕಡಿಮೆ ಮಾಡಿಸ್ಕೊಡ್ತೀನಿ. ನೀವೇನ್ ತೊಂದರೆ ತಗೋಬೇಡಿ, ನಿಮಗೆ ತುಂಬಾ ಕೆಲಸ ಇರುತ್ತೆ, ನಾವೇ ಸೇರಿಸ್ತೀವಿ. ಹೌದಪ್ಪ ಸಿದ್ದು, ಇಲ್ಲೇ ಹತ್ರದಲ್ಲಿ ಯಾವ್ದಾದ್ರೂ ಒಂದ್ ಸ್ಕೂಲಿಗೆ ಸೇರಿಸ್ತೀನಿ. ಏನಾದ್ರೂ ಬೇಕಾದ್ರೆ ನಿನಗ್ ಫೋನ್ ಮಾಡ್ತೀನಿ, ಆಗ ಮಾಡುವಂತೆ. ಸರಿ ಲಕ್ಷ್ಮತೆ. ಭಾವನಾ, ಖುಷಿನ ಒಳಗ್ ಮಲಗ್ಸು. ಹಾಲು ಕುಡ್ದಾಯ್ತು. ಗುಡ್ ಗರ್ಲ್. ಸಿದ್ದು, ಒಳಗ್ ಸ್ವಲ್ಪ ಕೆಲ್ಸ ಇದೆ, ಬರ್ತೀನಿರು. ಜಾನ್ವಿ ಅವರೇ, ಚಿನ್ನು ಮರಿ ಎಲ್ಲಿದ್ದೀರಿ? ಏನಾಯ್ತು ರೀ? ಅಯ್ಯೋ ಯಾಕೆ ಇಷ್ಟೊಂದು ಖುಷಿ ಆಗಿದ್ದೀರಾ? ಏನ್ರಿ ಇಷ್ಟೊಂದು ಖುಷಿ ಆಗಿದ್ದೀರಾ? ಏನಾಯ್ತು? ನಾನು ಖುಷಿ ಪಡೋದಕ್ಕೆ ನೀವು ನನ್ನ ಜೊತೆಗಿದ್ದೀರಲ್ಲ, ಅದನ್ನ ಬಿಟ್ಟು ಬೇರೆ ಕಾರಣ ಬೇರಿಬೇಕಾ? ಅದೇ ಮತ್ತೆ, ನಾನು ನಿಮ್ ಜೊತೆಗೆ ಯಾವಾಗ್ಲೂ ಇದ್ದೇ ಇರ್ತೀನಿ. ಆದ್ರೆ ಈ ಖುಷಿಗೆ ಬೇರೇನೋ ಕಾರಣ ಇದೆ ಅನ್ಸುತ್ತೆ. ಏನು? ಹೌದು, ಇವತ್ತು ನನ್ನ ಖುಷಿಗೆ ನೀವು ನನ್ನ ಜೊತೆಗಿರೋದಕ್ಕಿಂತ ಇನ್ನೊಂದು ಕಾರಣ ಇದೆ. ಇವತ್ತು ನನ್ನ ಜೀವನದಲ್ಲಿ ತುಂಬಾ ದೊಡ್ಡ ಗೆಲುವು ಸಾಧಿಸಿದ್ವಿ ಜಾನ್ವಿ ಅವರೇ. ದಿಸ್ ಇಸ್ ಅ ಗ್ರೇಟ್ ವಿಕ್ಟರಿ ಫಾರ್ ಮೀ. ಇಷ್ಟು ದಿವಸ ನಂಗೆ ಖುಷಿ ಆದಾಗ ಹಂಚ್ಕೊಳ್ಳೋಕ್ಕೆ ಯಾರು ಇರ್ತಾನೆ ಇರಲಿಲ್ಲ ಜಾನ್ವಿ ಅವರೇ. ಈಗ ನೋಡಿ, ನೀವಿದ್ದೀರಿ. ನಿಮ್ ಖುಷಿ ನೋಡಿ ನಂಗೂ ಖುಷಿ ಆಗ್ತದೆ. ನೀವ್ ಯಾವಾಗ್ಲೂ ಹೀಗೆ ಗೆಲ್ತಾ ಇರ್ಬೇಕು, ಅದೇ ನನ್ನ ಆಸೆ. ನೀವು ನನ್ನ ಜೊತೆಗಿದ್ದೀರಾ ಅಂದಮೇಲೆ ಜಗತ್ತನ್ನೇ ಗೆದ್ಬಿಡ್ತೀನಿ ಜಾನ್ವಿ ಅವರೇ. ಈ ಗೆಲುವಿಂದ ನನಗೆ ಕಾನ್ಫಿಡೆನ್ಸ್ ಬಂದಿದೆ, ಮನಸ್ಸು ಖುಷಿ ತೇಲಾಡ್ತಾ ಇದೆ. ಯಾವುದೋ ಉನ್ಮಾದಲ್ಲಿದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ. ಈ ಖುಷಿಗೆ ಇವತ್ತಿನ ರಾತ್ರಿ ಅಡುಗೆ ನಮ್ದು. ಅದೆಲ್ಲ ಆಗಲ್ಲ. ನೀವು ಖುಷಿಯಾಗಿರೋರು, ನೀವು ಆ ಖುಷಿನ ಎಂಜಾಯ್ ಮಾಡಬೇಕು. ಅಡುಗೆ ಏನಿದ್ರು ನಂದು. ಇಲ್ಲ, ಸಾಧ್ಯನೇ ಇಲ್ಲ. ನಿಮ್ಮ ಹತ್ರ ಅಡುಗೆ ಮಾಡಿಸ್ಬಿಟ್ರೆ ನನ್ನ ಖುಷಿಗೆ ಬ್ರೇಕ್ ಹಾಕ್ದಾಗೆ. ಪ್ಲೀಸ್, ಅಡುಗೆ ನಾನೇ ಮಾಡ್ತೀನಿ. ಆಯ್ತು ಸರಿ. ಏನೋ ಗೆಲುವು ಅಂದ್ರಲ್ಲ, ಏನದು?
ಆಫೀಸಲ್ಲಿ ಯಾವುದಾದ್ರೂ ದೊಡ್ಡ ಪ್ರಾಜೆಕ್ಟ್ ಒಪ್ಕೊಂಡ್ರಾ? ಅದೇನು ಅಂತ ಹೇಳಿದ್ರೆ ನಾನು ಖುಷಿ ಪಡ್ತೀನಪ್ಪ. ಇದು ಯಾವುದೋ ಪ್ರಾಜೆಕ್ಟ್ ಸಿಕ್ಕಾಗೋ ಖುಷಿ ಅಲ್ಲ ಜಾನ್ವಿ ಅವರೇ, ಶತ್ರುನ ಗೆದ್ದಾಗ ಆಗೋ ಖುಷಿ ಬೇರೆ ಥರದ್ದು. ಅರ್ಥ ಆಗ್ಲಿಲ್ಲ. ನನ್ನಿಂದ ನಿಮ್ಮನ್ನು ಕಿತ್ಕೊಳ್ಳೋಕೆ ನೋಡ್ತಾರಲ್ಲ ಅವರೆಲ್ಲ ನನ್ನ ಶತ್ರುಗಳೇ. ಅಂಥ ಒಬ್ಬ ಶತ್ರುಗೆ ಇವತ್ತು ಗತಿ ಕಾಣಿಸ್ಕೊಂಡಿದ್ದೀನಿ. ಅವನು ಮಾತ್ರ ಅಲ್ಲ, ನಿಮ್ಮ ತಂಟೆಗೆ ಯಾರೇ ಬಂದರೂ ಎಲ್ರಿಗೂ ಇದೇ ಗತಿನೇ. ರೀ, ಏನು ಅಂತ ಹೇಳಿ ಸುಮ್ಮನೆ ನಿಂತಿದ್ದೀರಲ್ಲ. ಎಲ್ಲದನ್ನೂ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಸದ್ಯಕ್ಕೆ ಮೇಲೆ ಹೋಗಿ ನಿಮ್ಮ ಫೇವ್ರೆಟ್ ಸೀರೆ ಉಟ್ಕೊಂಡು ಬನ್ನಿ. ಅಷ್ಟರೊಳಗೆ ನಾನು ಅಡುಗೆ ರೆಡಿ ಮಾಡಿಬಿಟ್ಟಿರ್ತೀನಿ. ಇಬ್ರು ಜೊತೆ ಕೂತ್ಕೊಂಡು ಊಟ ಮಾಡೋಣ. ಲೆಟ್ಸ್ ಸೆಲೆಬ್ರೇಟ್ ದಿಸ್. ಸರಿ, ನಡೀರಿ ನಡೀರಿ ನಡೀರಿ. ಬೇಗ ಬಂದೆ. ಮೇಡಮ್ರೆ, ನಿಮ್ ಯಾಕೆ ಯಾವಾಗಲೂ ನಾನು ತಪ್ಪು ತಿಳ್ಕೊತಿದ್ದೀರಿ? ನಿಮ್ಮ ವಿಷಯದಲ್ಲಿ ಹಿಂಗೆ ಮಾಡ್ತೀರಿ ಅಂದ್ರೆ ಮಗಿನ ವಿಷಯದಲ್ಲೂ ಹಿಂಗೆ ಮಾಡ್ತಿದ್ದೀರಲ್ಲ, ಯಾಕೆ ಮೇಡಮ್ರೆ? ಯಾಕಂದ್ರೆ ನೀವು ತುಂಬಾ ಓವರ್ ಆಗಿ ಆಡ್ತಿರಲ್ಲ ಅದಕ್ಕೆ. ಅಲ್ಲ ಮೇಡಮ್ರೆ, ಈಗ ನಿಮ್ಮನ್ನ ತಪ್ಪು ತಿಳ್ಕೊಕೆ ನಾನು ಏನು ಮಾಡಿದ್ದಾನು? ಯಾವತ್ತಾರ ನಿಮಗೆ ತೊಂದರೆ ಕೊಟ್ಟಿದ್ದೀನ? ಕೆಟ್ಟದಾಗ ಏನಾದ್ರು ಮಾತಾಡಿದ್ದೀನ? ಹೇಳಿ. ನಿಮಗೆ ನೀವೇ ಏನನ್ನು ಅನ್ಕೊಂಡು, ನಿಮಗೆ ನೀವೇ ನನ್ನ ತಪ್ಪು ತಿಳ್ಕೊಂಡು ಯಾವಾಗಲೂ ಒಂಥರ ನೋಡೋದು ಒಂಥರ ಬೈಯೋದು ಮಾಡ್ತೀರಿಯಲ್ಲ, ನೀವು ಹೇಳಿ ಮೇಡಮ್ರೆ, ನಾನು ಏನು ತಪ್ಪು ಮಾಡಿದ್ದಾನು? ನಿಮಗೆ ನೀವೇ ತಪ್ಪು ತಿಳ್ಕೊಂಡು ರೌಡಿಗಳನ್ನ ಕರೆಸಿ ಓಡಿಸಿದ್ರಿ. ಆದ್ರೂ ಯಾವತ್ತಾರ ನಾನು ನಿಮ್ಮ ಜೊತೆ ಕೆಟ್ಟದಾಗ ನಡ್ಕೊಂಡಿದ್ದೀನ? ಹೇಳಿ. ಏನೋ ನೋಡೋದಕ್ಕೆ ನೀವು ನಮ್ಮ ಅತ್ತೆ ಮಗಳು ಕಮ್ಲಿ ಇದ್ದಂಗೆ ಇದ್ದೀರಿಲ್ಲ ಅಂತ ಬಂದು ಮಾತಾಡಿಸಿದೆ, ಅದಕ್ಕೆ ತಪ್ಪಾಗೋಯ್ತಾ ಮೇಡಮ್ರೆ? ನಾನು ನೋಡ್ತಾನೆ ಇವನೇ ಎಲ್ಲಿ ಸಿಕ್ಕಿದ್ರು, ಯಾವತ್ತೋ ಸಿಕ್ಕಿದ್ರು ಒಳ್ಳೆ ಬ್ರೇಕ್ ಇಲ್ದಿರೋ ಲಾರಿ ಥರ ನನ್ನ ಮ್ಯಾಲೆ ಬಂದ್ಬಿಡ್ತೀರಿಯಲ್ಲ ಅಂತ ಅನ್ಯಾಯ ನಾನು ಏನು ಮಾಡಿದ್ದೀನಿ ಮೇಡಮ್ರೆ? ಅಲ್ಲ, ನೀವೊಬ್ಬರೇ ಒಳ್ಳೆ ಮನೆಯಿಂದ ಬಂದಿರೋರು, ನಾವೇನು ಬೀದಿಲ್ ಬಿದ್ದಿರೋರು ಅನ್ಕೊಂಡಿದ್ದೀರಿಯಾ? ಮೇಡಮ್ ಅವರೇ, ನಮ್ದು ಮರ್ಯಾದಸ್ತ್ರ ಮನೆನೇ, ತಿಳ್ಕೊಳ್ಳಿ. ಜವರೇಗೌಡ್ರ ಮಗ ಸಿದ್ದೇಗೌಡ ಅಂದ್ರೆ ಸುತ್ತ 7 ಹಳ್ಳಿಲುವೆ ಹೆಸರುವಾಸಿ. ನಾನು ನೀವ್ ಅಂಕೊಂಡಿರೋ ಥರ ಅಲ್ಲ, ನೀವೇ ಹೊಸಿ ಯೋಚನೆ ಮಾಡಿ. ಬರ್ನೆ ಪಾಪು, ಬರ್ಲೇನವಾ? ಬಾಯ್ ಬಾಯ್. ಬಾ ಖುಷಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.